ಈ ಅಮಾವಾಸ್ಯೆಯಲ್ಲಿ ಶ್ರೀವಿದ್ಯಾ ಹೋಮವನ್ನು ಮಾಡಿದ್ದೇವೆ. ಮಕ್ಕಳು ಬಹಳಷ್ಟು ಹಿಂದುಳಿದಿದ್ದಾರೆ. ಓದ್ತಿರೋಂಥ ಜ್ಞಾಪಕ ಬರ್ತಾ ಇಲ್ಲ. ಏನು ಓದಿದ್ರೂ ಕೂಡ ಅದು ನಮಗೆ ಸರಿಯಾದ ರೀತಿಯಲ್ಲಿ ಸಿದ್ಧಿ ಆಗ್ತಾ ಇಲ್ಲ. ಎಕ್ಸಾಮಲ್ಲಿ ಕುಂತ್ಕೋತೀನಿ, ನನಗೆ ಭಯ ಆಗಿಬಿಡುತ್ತೆ. ಓದಬೇಕು ಅಂತ ನನಗೆ ಮನಸ್ಸೇ ಬರೋದಿಲ್ಲ, ಹಠ ಹಿಡಿತಾರೆ. ಇಂತಹ ದೋಷಗಳಿರುವಂಥವರು ಶ್ರೀವಿದ್ಯೆಯನ್ನು ಅಂದರೆ ಸರಸ್ವತಿಯನ್ನು, ಹಯಗ್ರೀವರನ್ನು ಆರಾಧನೆ ಮಾಡೋದ್ರಿಂದ ಆ ದೋಷಗಳು ನಿವಾರಣೆ ಆಗುತ್ತೆ ಅಂತೇಳಿ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗೆ ಅಮ್ಮನವರ ಆಜ್ಞೆ ಆಗಿತ್ತು. ಆ ಕಾರಣದಿಂದ ಈ ದಿನ ಭದ್ರಕಾಳಿ ಪ್ರತ್ಯಂಗರ ಯಾಗದ ಜೊತೆಯಲ್ಲಿ ಶ್ರೀವಿದ್ಯಾ ಹೋಮನ ಮಾಡಿದ್ದೇವೆ. ಹೋಮ ಎಲ್ಲ ಮುಗಿದಾದ ಮೇಲೆ ಜೇನುತುಪ್ಪದಿಂದ ಆ ಮಕ್ಕಳ ನಾಲಿಗೆಯ ಮೇಲೆ ಬೀಜಾಕ್ಷರ ಮಂತ್ರವನ್ನು ಬರೆದು ಉಪದೇಶವನ್ನು ಮಾಡುತ್ತೇವೆ. ಉಪದೇಶ ಮಂತ್ರವನ್ನು ಅನುಸನ ದೇವಿಯ ಆರಾಧನೆ ಮಾಡಿ ಹೇಳಿ ಜಪಸಿದ್ಧಿ ಮಾಡ್ತಾ ಇದ್ದರೆ ಅಮ್ಮನ ಅನುಗ್ರಹ ಸಿದ್ಧಿಯಾಗುತ್ತೆ. ಅಂತೆಲ್ಲ ದೋಷಗಳನ್ನು ಕೂಡ ದೇವಿ ನಿವಾರಣೆ ಮಾಡ್ತಾರೆ. ಕ್ಷೇತ್ರಕ್ಕೆ ಅನೇಕ ವಿಧದಂತಹ ಭಕ್ತಾನುಭಕ್ತರು ಸಹಸ್ರಕ್ತವಾಗಿ ಬರ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ ನಮಗೆ. ಇದು ನಮ್ಮ ಸಾಧನೆಯಲ್ಲ, ಅಥವಾ ಎಲ್ಲ ದೇವಿಯ ಅನುಗ್ರಹ. ಎಲ್ಲಿ ನಿಲ್ಲಬೇಕು, ಎಲ್ಲಿ ಬರಬೇಕು, ಏನು ಆಗಬೇಕು ಅಂತೇಳಿ ಆಕೆ ನಿರ್ಧಾರ ಮಾಡಿದ್ದಾಳೆ, ಆಕೆ ಆಗ್ತಾ ಇದೆ.